ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಪ್ರಕರಣಕ್ಕೆ ಮೊದಲ ತಲೆದಂಡ ಆಗಿದೆ. ಈಗ ಬಳ್ಳಾರಿ ಜಿಲ್ಲಾ ಎಸ್ಪಿ ಪವನ್ ನೆಜ್ಜೂರನ್ನ ಅಮಾನತು ಮಾಡಲಾಗಿದೆ. ನೋಡಿ, ಇಡೀ ಘಟನೆಗೆ ಸಂಬಂಧಪಟ್ಟಂತೆ ವಿಫಲರಾಗಿದ್ದಾರೆ ಅನ್ನುವಂಥ ಕಾರಣಕ್ಕೆ ಸರ್ಕಾರದಿಂದ ಮೊದಲ ವಿಕೆಟ್ ಪತನ ಆಗಿದೆ. ಸಸ್ಪೆಂಡ್ ಮಾಡಿ ಆದೇಶವನ್ನ ಮಾಡಿದೆ ರಾಜ್ಯ ಸರ್ಕಾರ. ಡಿಐಜಿಪಿ ಶಿಫಾರಸಿನ ಮೇರೆಗೆ ಪವನ್ ನೆಜ್ಜೂರ್ ನೂತನ ಎಸ್ಪಿ ಆಗಿದ್ರು ಬಳ್ಳಾರಿಗೆ. ಅವ್ರನ್ನ ಅಮಾನತು ಮಾಡಿದ್ದಾರೆ. ಪರಿಸ್ಥಿತಿ ನಿರ್ವಹಣೆ, ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡುವಲ್ಲಿ ವಿಫಲರಾದರು ಅನ್ನುವಂಥ ಕಾರಣಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಶಿಫಾರಸು ಮಾಡಿದ್ರು ಡಿಜಿಐಪಿ. ವಿಚಾರಣೆ ಕಾಯ್ದಿರಿಸಿ ಅಮಾನತನ್ನ ಮಾಡಿದೆ ಸರ್ಕಾರ. ಈಗ ನೋಡಿ, ನಿನ್ನೆ ಅಷ್ಟೇ ಅಧಿಕಾರವನ್ನು ಸ್ವೀಕರಿಸಿದ್ರು ಅವರು. ಮೊದಲು ಶೋಭಾರಾಣಿ ಮೇಡಮ್ ಇದ್ರು, ಅವರು ಮಂಡ್ಯಕ್ಕೆ ಹೋಗಿದ್ದಾರೆ. ಈಗ ನಿನ್ನೇನು ಚಾರ್ಜ್ ತಗೊಂಡಿದ್ರು, ಇವತ್ತು ನೋಡಿದ್ರೆ ಅಮಾನತು. ಒಂದೇ ದಿನ ಅವರು ಕೆಲಸ ಮಾಡಿದ್ದು. ಅಂದರೆ ಹಿರಿಯ ಅಧಿಕಾರಿಗಳಿಗೆ ಸೂಕ್ತ ಸಮಯದಲ್ಲಿ ಅವರು ಮಾಹಿತಿಯನ್ನು ಕೊಡಿಲ್ಲ ಅನ್ನುವಂಥ ಕಾರಣಕ್ಕೆ ನೋಡಿ, ಕರ್ತವ್ಯಕ್ಕೆ ಹಾಜರಾಗಿದ್ದರು. ಅಧಿಕಾರವನ್ನು ಇನ್ನೂ ಸ್ವೀಕಾರ ಮಾಡಿರಲಿಲ್ಲ ಅವರು. ಅದಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗಿದ್ದರು, ಬಳ್ಳಾರಿಯ ಪ್ರಸಿದ್ಧ ಕನಕದುರ್ಗಮ್ಮ ದೇವಸ್ಥಾನಕ್ಕೆ. ಆ ಒಂದು ವಿಸಲ್ಸ್ ನೋಡ್ತಾ ಇದ್ದೀರಿ. ಕನಕದುರ್ಗಮ್ಮ ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಹೊಸ ವರ್ಷದಲ್ಲಿ ಕಾನೂನು ಸುವ್ಯವಸ್ಥೆ ಬಲಪಡಿಸುವ ಸಂಕಲ್ಪ ಮಾಡಿದ್ರು. ಶಾಂತಿ ಸುವ್ಯವಸ್ಥೆ ಕಾಪಾಡೋಕೆ ದೇವಿಯ ಆಶೀರ್ವಾದವನ್ನು ತೆಗೆದುಕೊಂಡಿದ್ದರು. ಅಧಿಕಾರ ವಹಿಸಿಕೊಂಡ ದಿನವೇ ಗಲಾಟೆ ಆಯಿತು. ನಿನ್ನೆ ಒಂದು ಬಲಿಯಾಯಿತು. ಇವತ್ತು ಮರುದಿನ ಅಂದರೆ ಅವರೇ ಅಮಾನತಾಗಿದ್ದಾರೆ. ಬಹುಶಃ ಯಾವೊಬ್ಬ ಅಧಿಕಾರಿಗೂ ಕೂಡ ಇಂತಹ ಪರಿಸ್ಥಿತಿಗಳು ಬಂದಿರಲಿಕ್ಕಿಲ್ಲ. ಬಹಳ ಅಪರೂಪ ಇಂತಹ ಘಟನೆಗಳಾಗೋದು. ಅಮಾನತು ಮಾಡಿದ್ದನ್ನು ನೋಡಿದ್ದೀವಿ ನಾವು ಬೇರೆ ಬೇರೆ ಘಟನೆಗಳಲ್ಲಿ. ಆದರೆ ಒಂದೇ ದಿನ ಚಾರ್ಜ್ ತಗೊಂಡು ದೇವಸ್ಥಾನಕ್ಕೆ ಹೋಗಿದ್ರು, ಬೇಡ್ಕೊಂಡಿದ್ರು, ಬಳ್ಳಾರಿ ಜಿಲ್ಲೆಯ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತೀವಿ ಅಂಥೇಳಿ ಸಂಕಲ್ಪವನ್ನು ಮಾಡಿದ್ರು. ಈಗ ನೋಡಿದರೆ ರಾಜ್ಯ ಸರ್ಕಾರ ಅಮಾನತನ್ನು ಮಾಡಿದೆ. ನಾವು ಅದಕ್ಕೆ ಹೇಳೋದು, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂಥೇಳಿ. ಎಲ್ಲ ಘಟನೆಗಳಲ್ಲೂ ಅಧಿಕಾರಿಗಳನ್ನು ಹೊಣೆಗಾರನಾಗಿ ಮಾಡಲಾಗುತ್ತಿಲ್ಲಿ. ಈ ಹಿಂದೆ ಸಾಕಷ್ಟು ಘಟನೆಗಳನ್ನು ಉದಾಹರಣೆ ಕೊಡ್ಬೋದು ನಾವು. ಭಾಳ ಆಸೆ ಕನಸುಗಳನ್ನು ಹೊತ್ತು ಅವರು ಬಳ್ಳಾರಿ ಜಿಲ್ಲೆಗೆ ಬಂದಿದ್ದರು. ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡಬೇಕು ಅಂತ. ಹೌದು, ಅವ್ರ ಕಡೆನೂ ಕೂಡ ಇಲ್ಲಿ ವೈಫಲ್ಯತೆಗಳಿದ್ದಾವೆ. ಇಮಿಡಿಯೇಟ್ಲಿ ಯಾಕೆ ಆ ಗುಂಪನ್ನು ಚದುರಿಸುವಂಥ ಪ್ರಯತ್ನ ಮಾಡಲಿಲ್ಲ? ಸ್ಥಳದಲ್ಲಿ ಹೆಚ್ಚಿನ ಪೊಲೀಸರನ್ನ ಯಾಕೆ ನಿಯೋಜನೆ ಮಾಡಿರಲಿಲ್ಲ? ಯಾಕಂತ ಹೇಳಿದ್ರೆ ಪೊಲೀಸರ ಮುಂದೆ ಅಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ, ಫೈರ್ ಮಾಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಭದ್ರತಾ ವೈಫಲ್ಯ ಆಗಿದೆ ಅಲ್ಲಿ. ಆ ಶಾಂತಿ ಕಾಪಾಡುವಲ್ಲಿ ಪೊಲೀಸರು ಕೂಡ ಎಡವಿದ್ದಾರೆ. ಹಾಗಾಗಿ ತಲೆದಂಡ ಆಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಸ್ಪಷ್ಟ. ಸರ್ಕಾರ ಈ ಆದೇಶವನ್ನು ಅದಕ್ಕೆ ಮಾಡಿರೋದು. ಇನ್ನು ಮೇಲಾಧಿಕಾರಿಗಳೇನಿದ್ದಾರೆ, ಹಿರಿಯ ಅಧಿಕಾರಿಗಳಿಗೆ ಸೂಕ್ತವಾದಂಥ ಸಂದರ್ಭದಲ್ಲಿ ಇವರು ಮಾಹಿತಿಯನ್ನು ಕೊಡಲಿಲ್ಲ. ಬಟ್ ಏನೇ ಹೇಳಿ, ಒಂದೇ ದಿನಕ್ಕೆ ಹೀಗಾಗಿರೋದು ನಿಜಕ್ಕೂ ಅವ್ರಿಗೆ ಸಹಜವಾಗಿ ಬೇಸರವನ್ನು ತರಿಸಿರುತ್ತೆ. ಆದರೆ ಈಗ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಅಂಥೇಳಿ ಸಹಜವಾಗಿ ವಿಪಕ್ಷಗಳು ಪ್ರಶ್ನೆ ಮಾಡ್ತವೆ, ಜನರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ಬಲಿಗೆ ಕಾರಣ ಯಾರು, ಯಾವ ಗನ್ನಿಂದ ಫೈರ್ ಆಗಿದೆ ಅದು ಮೊದಲು ತನಿಖೆ ಆಗಬೇಕಾಗಿತ್ತು. ಅದು ಮುಂಚೆನೇ ಈಗ ಇವರ ತಲೆದಂಡ ಆಗಿದೆ.